ಆಗಬಾರದು. ಧನ್ಕರ್ ಹೀಗಾಗಿದ್ದಾರೆ ಎಂದು ನಾನು ಇಲ್ಲಿ ಹೇಳುತ್ತಿಲ್ಲ, ಅದು ಹಿಂಗೆ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಟೀಕೆಯನ್ನು ಮಾಡಿದ್ದಾರೆ. ಅಂದ್ರೆ 370 ಇನ್ನುಳಿದ ಸಂದರ್ಭಗಳಲ್ಲಿ ಆಗಲಿ ಈ ರೀತಿ ವಿರೋಧ ಬಂದಿರಲಿಲ್ಲ. ರಾಮ ಮಂದಿರದ ವಿಷಯದಲ್ಲೂ ಈ ವಿರೋಧ ಬಂದಿರಲಿಲ್ಲ. ಆ ಸಂದರ್ಭದಲ್ಲೇ ವಿರೋಧ ಪಕ್ಷಗಳು ವಿರೋಧ ಮಾಡಿದ್ದು ಸತ್ಯ. ಆದರೆ ಈ ವಿರೋಧ ಮಾಡೋಂಥ ಧನ್ಕರ್ ಅವರು ಈ ಸಂದರ್ಭದಲ್ಲಿ ಮಾಡ್ತಾ ಇರೋದು ಏಕೆ ಅನ್ನುವಂಥ ಪ್ರಶ್ನೆ ಮಾಡ್ತಾಯಿದ್ದಾರೆ. ಇದು ತಪ್ಪ ಅನ್ನುವಂಥದ್ದು. ಯಾಕಪ್ಪ ಅಂದ್ರೆ ಇದೊಂದು ಬೇಸರ ಹುಟ್ಟಿಸುವಂಥದ್ದು. ಇನ್ನೊಬ್ಬರು ನಮ್ಮ ಡಿ ರಾಜಾ CPI ಪ್ರಧಾನ ಕಾರ್ಯದರ್ಶಿ ಅವರು ಹೇಳ್ತಾ ಇದ್ದಾರೆ, NDA-ಯೇತರ ಪಕ್ಷಗಳ ರಾಜ್ಯ ಸರ್ಕಾರಗಳ ಪದಚ್ಯುತಿಗೆ ರಾಜ್ಯಪಾಲರ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳುವ BJP RSS ಕ್ರಮವನ್ನು ಸಕ್ರಮಗೊಳಿಸುವಂತೆ ಧನ್ಕರ್ ಅವರು ಹೇಳಿಕೊಂಡಿದ್ದಾರೆ. ಹೌದು, ಇಲ್ಲಿವರೆಗೆ BJP-ಯೇತರ ಆಡಳಿತ ಎಲ್ಲಿದ್ದಾರಲ್ಲ ಅಲ್ಲಿಂದ ಕಿರಿಕಿರಿ ಮಾಡುವಂಥ ರಾಜ್ಯಪಾಲರಿದ್ದಾರೆ. ಮಸೂದೆಗೆ ಕೊಡಿಸಲಾರದು ತಾವು ಇಟ್ಕೊಂಡು ಕೊಡುವಂಥದ್ದು, ನಂತರದಲ್ಲಿ ರಾಷ್ಟ್ರಪತಿಯವರು ಕಳಿಸುವಂಥದ್ದು, ರಾಷ್ಟ್ರಪತಿಯವರು ಇಟ್ಕೊಂಡು ಕೊಡುವಂಥದ್ದು ಘಟನೆಗಳಾಗಿದ್ದಾವೆ. ಹೀಗಾಗಿ ಆ ಮಾತು ಬಂದದಲ್ಲ. ಅದಕ್ಕಾಗಿ ರಾಷ್ಟ್ರಪತಿಯವರು ಸಹ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ನಿಮ್ಮಲ್ಲಿ ಬಂದರೆ 3 ತಿಂಗಳ ಮೇಲೆ ಇಟ್ಕೊಳ್ಳೋವಾಗಿಲ್ಲ ಅಂತೇಳಿ. ಯಾಕೆಂದರೆ ಒಂದು ರಾಜ್ಯ ಸರ್ಕಾರ ಇಡೀ ರಾಜ್ಯದ ಜನರ ಅಭಿಪ್ರಾಯ ಪಡ್ಕೊಂಡು ವೋಟ್ ಪಡ್ಕೊಂಡು ಮತ ಪಡ್ಕೊಂಡು ಆಯ್ಕೆ ಆಗಿರ್ತದೆ. ಅವ್ರು ತೆಗೆದುಕೊಂಡಂಥ ನಿರ್ಧಾರಗಳನ್ನು ನೀವು ಹಲವು ತಿಂಗಳವರೆಗೆ ಹಲವು ವರ್ಷಗಳವರೆಗೆ ಜಕ್ಕೊಂಡು ಹೋದ್ರೆ ಜನರ ಒಂದು ಬೇಡಿಕೆಗಳಿಗೆ ನೆರವಾಗುವಂಥ ಕಾನೂನು ಬರದೇ ಇದ್ದರೆ ಅವ್ರು ತಗೊಂಡು ಏನು ಮಾಡೋದಾಗ್ತದೆ ಅಂತೇಳಿ ಅಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ನೆಲೆಯಲ್ಲಿ ರಾಜ್ಯಪಾಲರು ಒಂದು ಡೈರೆಕ್ಷನ್ ಮಾಡಿದ್ದಾರೆ. ಇಲ್ಲಿ ಯಾರು ದೊಡ್ಡವರಲ್ಲ, ಯಾರೂ ಸಣ್ಣವರಲ್ಲ, ಎಲ್ಲರೂ ಸಮಾನರು ಅನ್ನುವಂಥ ಮಾತನ್ನು ಹೇಳ್ತಾರೆ. ಪದಗಳು ರೀ ಅವು. ಈ ಪ್ರಧಾನಿಯವ್ರದ್ದು ಒಂದು ಪದ ಅಥವಾ ಒಂದು ಹುದ್ದೆ, ಅದೇ ಕಾಲಕ್ಕೆ ರಾಷ್ಟ್ರಪತಿಯವ್ರದ್ದು ಒಂದು ಹುದ್ದೆ, ಉಪರಾಷ್ಟ್ರಪತಿಯವ್ರದ್ದು ಹುದ್ದೆ. ರಾಷ್ಟ್ರಪತಿಯವರು ಸಂವಿಧಾನಕ್ಕೆ ಬದ್ಧಾಗಿ ಹೇಳಿಕೊಡ್ಬೇಕಲ್ಲ, ಅದು ಬಿಟ್ಟು ಬೇರೆ ಕೊಟ್ಟರೆ ಹೆಂಗಪ್ಪ ಅಂತ ಹೇಳಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ